ದಾಂಡೇಲಿಯ ಜೆಎನ್ ರಸ್ತೆಯಲ್ಲಿ ತುಂಡಾಗಿ ಬಿದ್ದ ಕೇಬಲ್ ವೈರ್ ಸುತ್ತಿ ದ್ವಿಚಕ್ರ ವಾಹನ ಸ್ಕಿಡ್, ಸವಾರನಿಗೆ ಗಾಯ. ತುಂಡಾಗಿ ಬಿದ್ದಿದ್ದ ಕೇಬಲ್ ವೈರ್ ಸುತ್ತಿಕೊಂಡ ಪರಿಣಾಮವಾಗಿ ದ್ವಿಚಕ್ರ ವಾಹನವೊಂದು ಸ್ಕಿಡ್ ಆಗಿ ಬಿದ್ದು ಸವಾರನಿಗೆ ಗಾಯವಾದ ಘಟನೆ ದಾಂಡೇಲಿ ನಗರದ ಜೆಎನ್ ರಸ್ತೆಯಲ್ಲಿ ಇಂದು ಬುಧವಾರ ಸಂಜೆ 4:15 ಗಂಟೆ ಸುಮಾರಿಗೆ ನಡೆದಿದೆ. ಇಲ್ಲಿ ಶ್ರೀ ಲಾಡ್ಜ್ ಮುಂಭಾಗದಲ್ಲಿರುವ ಜೆಎನ್ ರಸ್ತೆಯಲ್ಲಿ ವಿದ್ಯುತ್ ಕಂಬದ ಮೂಲಕ ಹಾದು ಹೋಗಿರುವ ಕೇಬಲ್ ವೈರ್ ತುಂಡಾಗಿ ಬಿದ್ದು ವಾರ ಕಳೆದಿದ್ದು, ಈವರೆಗೆ ಅದನ್ನು ದುರಸ್ತಿ ಇಲ್ಲವೇ ತೆರವುಗೊಳಿಸದೇ ಇರುವುದರಿಂದ ರಸ್ತೆಯಲ್ಲಿ ಜೋತು ಬಿದ್ದಿರುತ್ತದೆ. ಇದೇ ರಸ್ತೆಯಲ್ಲಿ ಬರುತ್ತಿದ್ದ ಸ್ಥಳೀಯ ನಿವಾಸಿ ದೀಪಕ್ ವೆರ್ಣೇಕರ್ ಎಂಬಾತನ ದ್ವಿಚಕ್ರ ವಾಹನಕ್ಕೆ ಈ ಕೇಬಲ್ ವೈರ್ ಸುತ್ತಿಕೊಂಡಿದೆ. ಪರಿಣಾಮವಾಗಿ ದ್ವಿಚಕ್ರ ವಾಹನ ಸ್ಕಿಡ್ ಆಗಿ ಬಿದ್ದಿದೆ. ಸವಾರ ದೀಪಕ್ ವೆರ್ಣೇಕರ್ ಈತನ ಕೈಗೆ ಮತ್ತು ಕಾಲಿಗೆ ಗಾಯವಾಗಿದೆ. ಗಾಯಗೊಂಡ ದೀಪಕ್ ವೆರ್ಣೇಕರ್ ಈತನನ್ನು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗಲಾಗಿದೆ. ಮೊನ್ನೆ ಇದೇ ರಸ್ತೆಯಲ್ಲಿ ಕಪಾಟು ಸಾಗಿಸುತ್ತಿದ್ದ ವಾಹನವೊಂದಕ್ಕೆ ಇದೇ ಕೇಬಲ್ ವೈರ್ ತಾಗಿದ ಪರಿಣಾಮವಾಗಿ ಕಪಾಟು ಕೆಳಗಡೆ ಬಿದ್ದು ಹಾನಿಯಾಗಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಬರುವಾಗ ಕೇಬಲ್ ಸಿಕ್ಕೊಂಡು ನಂಗೆ ಬಿದ್ದಿದ್ದೇ ಗೊತ್ತಾಗಿಲ್ಲ. ಫುಲ್ ಹ್ಯಾಂಡಲ್ನಾಗೆ ಸಿಕ್ಕೊಂಡಿತ್ತು. ಅದು ಬಿದ್ದೆಲ್ಲ ಪೆಟ್ಟು ತಾಗಿದೆ, ಮೊಬೈಲ್ ಎಲ್ಲ ಹೊಡೆದಿದೆ. ಮತ್ತೆ ಲೇಟ್ ಆಗಿದೆ. ಏನಂದ್ರೆ ಇದು ಮೇನ್ ಕಾಲಿಗೆ ಕೈಗೆ ಅಷ್ಟೇ. ಕೇಬಲ್ ಕಟ್ ಆಗಿತ್ತಾ? ಇಲ್ಲ, ಕೇಬಲ್ ಸಿಕ್ಕೊಂಡಿತ್ತು, ಹ್ಯಾಂಡಲ್ ಸಿಕ್ಕೊಂಡಿತ್ತು. ನ್ಯೂ ಗಾಡಿನೇ ಇದು. ಜಸ್ಟ್ ಸಿಕ್ಕೊಂಡು ಹ್ಯಾಂಡಲ್ ಟರ್ನ್ ಆಗಿ ಫುಲ್ ಬಿದ್ದಿತ್ತು ಅಷ್ಟೇ ಗೊತ್ತಿಲ್ಲ. ನಿಮ್ಮ ಹೆಸರು? ದೀಪಕ್ ವೆರ್ಣೇಕರ್ ಅಂತ. ಎಲ್ಲಿ ಮನೆ? ಇದು ನಮ್ಮದು टाउनशिप शिवाजी बैंक पक्का। कम से कम एक हफ्ता पहले भी एक इंसिडेंट हुआ था, ऐसे कपाट गिरा था, पर भी कोई किसका डिश वाले का है कि किसका पता नहीं, कोई भी अभी तक रिस्पॉन्सिबिलिटी लेना नहीं है उसका। आज भी देखते हैं गाड़ी में स्टीयरिंग में गाड़ी लग के गिरा है, उसका हाथ भी पूरा निकल गया है इससे। फिर उसका कुछ पीछे सर उसका तो मालूम क्या है कि रोड जीवन वाला है, मालूम है अभी तक ये लोग पढ़ रहे हैं, अकेले एक पढ़ रहा है, उसको गाड़ी वाला भी पढ़ के गया, आज बाइक नया बाइक वाला पड़ा। सिंगल है, बोलो क्यों